ಗುರುಗಳೇ, ನಂದೊಂದು ಪ್ರಶ್ನೆ ಇದೆ. ಧರ್ಮ ಅಂದ್ರೆ ಏನು? ಧರ್ಮ ಅನ್ನೋದಕ್ಕೆ ಅನೇಕ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಇದೇ ಧರ್ಮ ಅನ್ನೋದಕ್ಕೆ ನಿರ್ಣಯ ಎಲ್ಲೂ ಇಲ್ಲ. ಈ ಧಾರ್ಮಿಕ ಆಚರಣೆ ಅನ್ನುವ ಧರ್ಮ ಆಳುವ ಒಂದು ಕಲ್ಪನೆಯಲ್ಲಿ ನಾವು ಇವತ್ತು ಇರೋದಕ್ಕೆ ಅಷ್ಟಕ್ಕೆ ನಮ್ಮ ತಲೆ ಸೀಮಿತ ಆಗಿ ನಿಂತೋಯ್ತಲ್ಲ. ಧಾರಣಾ ಧರ್ಮ ಮಿಥ್ಯಾಹು. ನೀನು ಹೇಗೆ ಹುಟ್ಟಿದೆ, ನೀನು ಹೇಗೆ ಬದುಕ್ತಾ ಇದ್ದಿ, ನೀನು ಮುಂದೆ ಹೇಗೆ ಸಾಯಿತಿ, ಸತ್ತ ಮೇಲೆ ಎಲ್ಲೂ ಹೋಗ್ತಿ, ಸಾವಿರ ಹುಟ್ಟುವ ಪೂರ್ವದಲ್ಲಿ ನೀನು ಎಲ್ಲಿದ್ದಿ, ಅದನ್ನು ತಿಳಿಯುವುದು ಧರ್ಮ. ಅದನ್ನೇ ಧಾರಣಾ ಧರ್ಮ ಮಿಥ್ಯಾಹು. ಧರ್ಮೋ ಧಾರಯತೆ ಪ್ರಜಾಹ. ಒಂದು ಪ್ರಕೃತಿಯ ಧರ್ಮವನ್ನ ತಿಳಿಸಿಕೊಡುವಂತಹದ್ದು ನಿಜವಾದ ಧರ್ಮ. ಅದು ಈಗ ಉದಾಹರಣೆ, ಕಣ್ಣಿಗೆ ಒಂದು ಧರ್ಮ, ಮೂಗಿಗೆ ಬಾಯಿಗೆ ಉಪ್ಪಿನಕಾಯಿ ನಾವು ನಾಲಿಗೆಗೆ ನೆಕ್ತೇವೆ. ನಾಲಿಗೆಗೆ ಬೇಕಾದ ಧರ್ಮ ಉಪ್ಪಿನಕಾಯಿ, ಕಣ್ಣಿಗೆ ಹಚ್ಚಿರಿ. ಹಾಗಾಗಿ ನಿಮ್ಮಲ್ಲಿಯೇ, ನಮ್ಮ ಅಂಗದಲ್ಲಿಯೇ, ಮುಖದಲ್ಲಿಯೇ ಇರುವ ಅಂಗಾಂಗಗಳಿಗೆ ಒಂದೇ ಪದಾರ್ಥ ಪೂರಕ ಮತ್ತು ಮಾರಕ. ಹೌದಾ? ಧರ್ಮ ಅಂದ್ರೆ ಇದು. ಈಗ ಅಂಧ ಪರಂಪರೆಯಲ್ಲಿ ಬರುವ ಧರ್ಮ ಬೇರೆ, ಚಿಂತನೆಯಿಂದ ಬರುವ ಧರ್ಮ ಬೇರೆ. ನಮ್ಮಲ್ಲಿ ಏನಾಗಿದೆ, ಧಾರ್ಮಿಕ ಪೌರೋಹಿತ್ಯ ಅದೆಲ್ಲೇ ಬರೋದು ಹೊಡ್ತಾ. ಪೌರೋಹಿತ್ಯಶಾಹಿಯ ಆಚರಣೆಗಳನ್ನು ಧರ್ಮ ಅಂತ ಕರೆದ್ರು. ಹೋಮ ಮಾಡು, ಯಜ್ಞ ಮಾಡು, ದೇವಸ್ಥಾನಕ್ಕೆ ಹೋಗು, ಮಠ ಕಟ್ಟು, ಇದು ಧರ್ಮ. ಖಂಡಿತ ಧರ್ಮದ ವ್ಯಾಖ್ಯಾನದಲ್ಲಿ ಎಲ್ಲೂ ಯಾವುದು ಬರುವುದೇ. ನಾವು ಒಂದೇ ಧರ್ಮಕ್ಕೆ ಸೀಮಿತವಾಗಿರ್ಬೇಕಾ, ಇಲ್ಲ ನಾನು ಬೇರೆ ಧರ್ಮಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ? ಇವತ್ತಿನ ಅದ್ರ ಬಗ್ಗೆ ದೊಡ್ಡ ವ್ಯಾಖ್ಯಾನ ಬಿಡಿ. ಜಾತಿ ಮತ್ತು ಧರ್ಮ ಈಗ ಬರುತ್ತಾ ಇರೋದು ಜಾತಿ ವಿಷಯದಲ್ಲಿ ಧರ್ಮ ಶಬ್ದ. ಹೌದಾ? ಅಥವಾ ಮತ. ಜಾತಿ ಮತ ಎರಡು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಧರ್ಮದ ಅಡಿಯಲ್ಲಿ ಬರುವುದು ಬೇರೆ, ಮತದ ಅಡಿಯಲ್ಲಿ ಬರುವ ಧರ್ಮ ಬೇರೆ, ಧರ್ಮದ ಅಡಿಯಲ್ಲಿ ಬರುವ ಮತ ಬೇರೆ. ಮದುವೆಯಾಗಿ ಹೆಣ್ಣನ್ನ ಗಂಡನ ಮನೆಗೆ ಕಳಿಸೋದು ಬೇರೆ, ಹೆಂಡತಿ ಇದ್ದಲ್ಲಿ ಅಳಿಯ ಸಂತಾನಕ್ಕೆ ಹೋಗುವುದು ಬೇರೆ. ಮನ್ಸಿಗೆ ಬಂತ ಎರಡು ಮದುವೆ. ಹೌದಾ? ಹಾಗೆ ಎಲ್ಲಿ ಧರ್ಮವನ್ನ ಮತ ಮತ್ತು ಜಾತಿಗೆ ತರೋದು ಬೇರೆ, ಧರ್ಮವನ್ನು ಇಲ್ಲಿ ತರೋದು ಬೇರೆ, ಇದನ್ನು ಅದರ ಅಡಿಯಲ್ಲಿ ತಗೊಂಡು ಹೋಗೋದು ಬೇರೆ. ಈಗ ನಾವೇನ್ ಮಾಡ್ತಾ ಇದ್ದೇವೆ, ಇದು ಕ್ರಿಶ್ಚಿಯನ್ನು, ಮುಸ್ಲಿಮು, ಹಿಂದೂ, ಸಿಖ್ ಇತ್ಯಾದಿ ಇತ್ಯಾದಿ ಇತ್ಯಾದಿ, ಅದನ್ನು ಧರ್ಮ ಅಂತ ಕರೀತಾ ಇದ್ದೇವೆ. ಅಲ್ಲಿ ತಪ್ಪಿದೆ. ಅದು ಮತ, ಅದು ಧರ್ಮ ಖಂಡಿತ ಅಲ್ಲ. ಮನುಷ್ಯನ ಧರ್ಮ ಏನು? ಮನುಷ್ಯನ ಅದೇ ಹೇಳುತ್ತಲ್ಲ, ಮನುಷ್ಯನ ಧರ್ಮ ಅಂದ್ರೆ ತನ್ನನ್ನು ತಾನು ತಿಳಿಯುವುದು. ಧರ್ಮೇಣೈವ ಪ್ರಜಾಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಎಂತ ಚೆನ್ನಾಗಿ ಮಾತಾಡ್ತಾರೆ ಗೊತ್ತದೆ. ಒಂದು ಕಾಲದಲ್ಲಿ ಧರ್ಮ ಅನ್ನೋದು ಏನು ಮಾಡ್ತಿತ್ತು, ನದಂಡ್ಯೋ ನಚ ದಂಡಾಸಿ. ಒಬ್ಬ ಪೊಲೀಸ್ ಇರಲಿಲ್ಲ ಅಂತ ಇವತ್ತಿನ ಭಾಷೆಯಲ್ಲಿ ಅದನ್ನು ಹೇಳೋದಾದ್ರೆ, ಪೊಲೀಸ್ ಯಾಕಿರ್ಲಿಲ್ಲ ಕೇಳಿದ್ರೆ ತಪ್ಪು ಮಾಡುವವರೇ ಇರಲಿಲ್ಲ ಅಂತ. ನಚ ದಂಡಾಸಿ ನದಂಡ್ಯೋ ನಚ ದಾಂಡಿಕ. ದಾಂಡಿಕ ಅಂದ್ರೆ ಬಡಿಯುವವನು ಅಂತ ಅರ್ಥ. ದಂಡ್ಯ ಅಂದ್ರೆ ಪೆಟ್ಟು ತಿನ್ನುವವನು ಅಂತ. ಹೊಡೆಯುವವನೂ ಇಲ್ಲ. ಯಾಕೆ ಕೇಳಿದ್ರೆ ಹೊಡೆಸಿಕೊಳ್ಳುವಂಥವ್ರು ಯಾರೂ ಇರಲಿಲ್ಲ. ಹಾಗಾದ್ರೆ ಪ್ರಪಂಚ ಯಾವುದರಿಂದ ನಡೀತಿತ್ತು? ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ. ಯಾವುದು ನಮ್ಮನ್ನು ರಕ್ಷಿಸ್ತದೆಯೋ ಅದು ಧರ್ಮ. ಯಾವುದು ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡದೇ ಇರ್ತದೆಯೋ ಅದು ಧರ್ಮ. ಆತ್ಮನಃ ಪ್ರತಿಕೂಲಾದಿ ಪರೇಶಾಂತ ಸಮಾಚರೇತು ಸ ಏವ ಧರ್ಮ. ಯಾವುದು ನನಗೆ ಬೇಡ ಅಂತ ಅನಿಸ್ತದೆಯೋ, ಯಾವುದು ನನಗೆ ಇದರಿಂದ ತೊಂದರೆ ಅಂತ ನಾನು ತಿಳಿತೇನೋ, ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರಪ್ಪ, ಅದೇ ನಿನ್ನ ಧರ್ಮ, ಅದೇ ನನ್ನ ಧರ್ಮ.